ಅದು ಕಡು ಬಡತನದ ಕುಟುಂಬ. ಹಳೆ ಮಣ್ಣಿನ ಮನೆ ಸಂಪೂರ್ಣ ಬಿದ್ದು ಹೋಗ್ಬಿಟ್ಟಿತ್ತು. ಪುಟ್ಟ ಮನೆ ಕಟ್ಕೊಂಡು ಜೀವನ ಸಾಗಿಸುವಂತಹ ಕನಸು ಕಂಡಿದ್ರು. ಆದ್ರೆ ಪಾಯ ಅಗಿತಾ ಇದ್ದಾಗ ಸಿಕ್ಕಂತಹ 70 ಲಕ್ಷ ಮೌಲ್ಯದ ಚಿನ್ನವನ್ನ ಸರ್ಕಾರ ಕೊಡ್ತಾರೆ ಪ್ರಾಮಾಣಿಕವಾಗಿ. ಈಗ ಮನೆ ಕಟ್ಟೋಕ್ಕಾಗುತ್ತೋ ಇಲ್ವೋ ಎನ್ನುವಂತಹ ಭಯ ಆ ಕುಟುಂಬವನ್ನ ಕಾಡ್ತಾ ಇದೆ. ತಂಬಿಗೆ, ಚಿನ್ನದ ಸರ, ಬಿಲ್ಲೆಗಳು, ಚಿನ್ನದ ಕಾಲ್ಗೆಜ್ಜೆ, ಬಂಗಾರದ ಕಡಗ, ಒಂದಕ್ಕಿಂತ ಒಂದು ಆಕರ್ಷಕ ಪ್ರಾಚೀನ ವಿನ್ಯಾಸದ ಆಭರಣಗಳು. ಗದಗಿನ ಲಕ್ಕುಂಡಿಯಲ್ಲಿ ಮನೆಯ ಪಾಯ ಅಗೆಯುವಾಗ ಸಿಕ್ಕಿದ್ದ ನಿಧಿ ಇದು. 70 ಲಕ್ಷ ರೂಪಾಯಿ ಬೆಲೆ ಬಾಳುವ 466 ಗ್ರಾಂ ಚಿನ್ನದ ಆಭರಣಗಳನ್ನ ಬಡ ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದೆ. ಆದ್ರೀಗ ಕುಟುಂಬಕ್ಕೆ ಹೊಸ ಆತಂಕ ಶುರುವಾಗಿದೆ. ನಿಧಿ ಪತ್ತೆ ಬಳಿಕ ಬಡ ಕುಟುಂಬಕ್ಕೆ ಹೊಸ ಆತಂಕ. ಮನೆ ನಿರ್ಮಾಣ ಆಗುತ್ತೋ ಇಲ್ವೋ ಅನ್ನೋ ಭಯ. 10 ರೂಪಾಯಿ ಸಿಕ್ಕರೂ ನನ್ನದೇ ಅಂತ ಕಿಸೆಗೆ ಹಾಕುವ ಕಾಲ ಇದು. ಅಂಥದ್ರಲ್ಲಿ ಬಡ ಕುಟುಂಬದ ಬಾಲಕ ತಂಬಿಗೆಯಲ್ಲಿ ಸಿಕ್ಕ 70 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಸರ್ಕಾರಕ್ಕೆ ಒಪ್ಪಿಸಿ ಇಡೀ ರಾಜ್ಯವೇ ಹುಬ್ಬೇರುವಂತೆ ಮಾಡಿದ್ದಾನೆ. ಲಕ್ಕುಂಡಿ ಗ್ರಾಮದ ಕಸ್ತೂರೆವ್ವ ರಿತ್ತಿ ಅವರ ಕುಟುಂಬ ಬಿದ್ದೋಗಿದ್ದ ಹಳೆ ಮನೆ ಜಾಗದಲ್ಲಿ ಹೊಸ ಮನೆ ಕಟ್ಟೋದಕ್ಕೆ ಕೆಲಸ ಆರಂಭಿಸಿತ್ತು. ಆದ್ರೀಗ ಪಾಯ ಅಗೆಯುವಾಗ ನಿಧಿ ಸಿಕ್ಕಿರೋದು ಇವರ ಕುಟುಂಬಕ್ಕೆ ಸಂಭ್ರಮಕ್ಕಿಂತ ಆತಂಕ ತಂದಿಟ್ಟಿದೆ. ಈಗಾಗಲೇ ಎಲ್ಲಾ ಒಡವೆಗಳನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆದ್ರೀಗ ನಿಧಿ ಸಿಕ್ಕ ಜಾಗದಲ್ಲಿ ಮತ್ತೆ ಮನೆ ಕಟ್ಟೋದಕ್ಕೆ ಸರ್ಕಾರ ಅವಕಾಶ ಕೊಡುತ್ತೋ ಇಲ್ವೋ, ನಿಷೇಧಿತ ಪ್ರದೇಶ ಅಂತ ಘೋಷಿಸಿದ್ರೆ ನಮ್ಮ ಗತಿ ಏನು ಅಂತ ಭಯ ಶುರುವಾಗಿದೆ. ವಿಧವೆ ಕಸ್ತೂರೆವ್ವ ಸದ್ಯ ಮಗನೊಂದಿಗೆ ಸಹೋದರನ ಮನೆಯಲ್ಲಿ ವಾಸಿಸ್ತಾ ಇದ್ದು, ನಮಗೆ ಬಂಗಾರ ಬೇಡ, ಸರ್ಕಾರ ಮನೆ ಕಟ್ಟಿಸಿ ಕೊಟ್ರೆ ಸಾಕು ಅಂತಿದ್ದಾರೆ. ನಮ್ಮ ಅಣ್ಣರ ಈಗ ಅವರ ನಮಗೆಲ್ಲ ಮನಿ ಕೊಡು, ಎಲ್ಲಿ ಜನ ಹೊಡ್ರಿ, ಎಲ್ಲರ ಏನ ಮಾಡ್ರಿ, ನನ್ನ ಮಗನು ಆಕಡೆ ಮಾಡ್ರಿ, ಏನವನು ಕೆಲಸ. ಮತ್ತೊಂದೆಡೆ ಮಗಳು ಮೊಮ್ಮಗನ ಸ್ಥಿತಿ ಕಂಡು ಅಜ್ಜಿ ಕಣ್ಣೀರು ಹಾಕಿದ್ದಾಳೆ. ಗ್ರಾಮಸ್ಥರೆಲ್ಲರೂ ಕೂಡ ಬಡ ಕುಟುಂಬಕ್ಕೆ ಸರ್ಕಾರ ನೆರವಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ. ಈ ಸಲ ನಮಗೆ ಗೊತ್ತೈತ್ರಿ. ಈಗ ಈಗ ಅವ್ರಿಗೆ ಬಂದು ಹೇಳಿಗರ್ರಿ, ಇದು ಅಲ್ಲ ಹಿಂದೂ ಕಾಲದ ಅಲ್ಲದು, ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ. ನಮಗೆ ಕೊಟ್ಬಿಡ್ರಿ. ಅಲ್ಲಿ ಮುಂದೆ ಹುಗಿದಿರ್ತಾರಲ್ಲ, ಆ ಥರ ಹುಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕೈತಿ. ಈಗ ಅದಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ಇನ್ನೊಂದೆಡೆ ಇದು ನಿಧಿಯಲ್ಲ, ಅಡುಗೆ ಮನೆಯಲ್ಲಿ ಪೂರ್ವಜರು ಕೂಡಿಟ್ಟಿದ್ದ ಆಭರಣಗಳು ಅಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಈ ಬಗ್ಗೆ ಇನ್ನೂ ಅಧಿಕೃತ ಆದೇಶ ಹೊರಬೀಳಬೇಕಿದೆ. ಅದೇನೇ ಇರಲಿ, ಬಾಲಕನ ಪ್ರಾಮಾಣಿಕತೆಯಿಂದಾಗಿ 70 ಲಕ್ಷ ಮೌಲ್ಯದ ಒಡವೆಗಳು ಸರ್ಕಾರದ ವಶವಾಗಿದೆ. ಬಾಲಕನ ಪ್ರಾಮಾಣಿಕತೆ ಮೆಚ್ಚಿ ಸನ್ಮಾನ ಕೂಡ ಮಾಡಲಾಗಿದೆ. ಆದರೆ ಸನ್ಮಾನಕ್ಕಿಂತ ಮುಖ್ಯವಾಗಿ ಬಾಲಕನ ಭವಿಷ್ಯಕ್ಕೆ ಸರ್ಕಾರ ಆಧಾರವಾಗಬೇಕು, ಒಂದು ಸೂರು ಕಲ್ಪಿಸಿಕೊಡಬೇಕು. ಜಿಲ್ಲಾಡಳಿತ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದೇ ಎಲ್ಲರ ಮುಂದಿರುವ ಪ್ರಶ್ನೆ. ಸಂಜೀವ ಪಾಂಡ್ರೆ, TV9 ಗದಗ.